ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗೆ ಬೆದರಿಕೆ ಆಗಿರುವಂತಹ ಪ್ರಕರಣ ಏನಿದೆ ಅದರಲ್ಲಿ ಬಂಧಿತ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. 4 ಮಂದಿಯನ್ನ ಸಾಕ್ಷಿಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣದಡಿಯಲ್ಲಿ ಬಂಧಿಸಿದ್ದಾರೆ. ಆದರೆ ಒಂದು ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ ಏನ್ ನಡೀತು, ಆ ಕಾಲ್ನಲ್ಲಿದ್ದಂತಹ ಆ 4 ಯಾರು, ಬೆದರಿಕೆ ಬಗ್ಗೆ ಕಾಲ್ನಲ್ಲಿ ಚರ್ಚೆ ಮಾಡಿದವರು ಯಾರು, ಬೆದರಿಕೆ ಒಡ್ಡೋರು ಈ 4. ಆದ್ರೆ ಇದೇ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾಟ್ಸ್ಆಪ್ ಕಾಲ್ ಆಗುತ್ತೆ. ಆ ಕಾಲ್ನಲ್ಲಿ ಚರ್ಚೆ ಮಾಡಿದ್ ಯಾರು, ಆರೋಪಿ ಪುನೀತ್ 4 ಬಗ್ಗೆ ಯಾಕೆ ಬಾಯ್ ಬಿಡ್ತಿಲ್ಲ, ಸಾಕ್ಷಿ ಬೆದರಿಕೆಗಿರುವಂತಹ ಲಿಂಕ್ ಏನು ಆ 4 ಜೊತೆ ಅನ್ನೋದ್ರ ಬಗ್ಗೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಪುನೀತ್ಗೆ ಗ್ರಿಲ್ಲಿಂಗ್ ಮುಂದುವರೆಸಿದ್ದಾರೆ. ಆದರೆ ವಿಚಾರಣೆ ವೇಳೆ ಆ 4 ಬಗ್ಗೆ ಪುನೀತ್ ಬಾಯ್ ಬಿಟ್ಟಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖವಾಗಿ ತುಮಕೂರು ಬಳಿಯ ಒಂದು ಬಾರ್ನ ಕ್ಯಾಶಿಯರ್ ಆತ ಗಮನಿಸಿರ್ತಾನೆ. ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿರೋದಕ್ಕೆ ಆತ ಒಂದು ಸಾಕ್ಷಿ. ಯಾಕಂದರೆ ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಅಲ್ಲಿ ಮದ್ಯ ಖರೀದಿ ಮಾಡಿ ಅಲ್ಲಿ ಹಣ ಪಾವತಿ ಮಾಡಿದಾಗ ಅಲ್ಲಿ ಕ್ಯಾಶಿಯರ್ ಇದ್ದದ್ದು ಆ ಸಾಕ್ಷಿ. ಆದರೆ ಈಗ ಆತ ಸಾಕ್ಷಿ ಹೇಳುವಂತೆ ಬೆದರಿಕೆ ಹೊಡೆದ್ರಲ್ಲ ಈ 4, ಇವರೊಂದು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡ್ತಾರೆ. ಪುನೀತ್, ವೇಣು, ಸುಹಾಸ್ ಇವರೆಲ್ಲರ ಮೊಬೈಲ್ ಅನ್ನ ಜಪ್ತಿ ಮಾಡಿದ್ದಾರೆ. ಯಾಕಂದ್ರೆ ಆ 4 ಬಗ್ಗೆ ಬಾಯ್ ಬಿಟ್ಟಿಲ್ಲ ಯಾರು. ಆದರೆ ಎಲ್ಲರ ಮೊಬೈಲ್ನಲ್ಲೂ ಡೇಟಾ ಡಿಲೀಟ್ ಆಗಿದೆ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ ಕೂಡ ಡಿಲೀಟ್ ಆಗಿದೆ. ಕಾಲ್ ಮಾಡಿದ್ದ ಗ್ರೂಪ್ ಕಾಲ್ ಲಾಗ್ ಡಿಲೀಟ್ ಆಗಿದೆ. 3 ಆರೋಪಿಗಳ ಮೊಬೈಲ್ ಅನ್ನ ಖಾಕಿ ಪಡೆ ಜಪ್ತಿ ಮಾಡಿದೆ. FSLಗೆ ರವಾನಿಸುವುದಕ್ಕೆ ಸಿದ್ಧತೆ ಕೂಡ ಆಗಿದೆ. ತ್ವರಿತವಾಗಿ FSL ರಿಪೋರ್ಟ್ ಕೊಡುವಂತೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಆ ಅಪರಿಚಿತರು ಯಾರು, ಆ ಅಪರಿಚಿತರು ಪುನೀತ್ ಮೂಲಕ ಬೆದರಿಕೆ ಹಾಕಿಸೋದಕ್ಕೆ ಸಾಧ್ಯನಾ, ಯಾಕಾಗಿ, ಅವ್ರಿಗೇನು ಲಾಭ, ಇದರಲ್ಲಿ ಏನು ಪಾತ್ರ, ಹಲವಾರು ಅನುಮಾನಗಳು ಸಹಜವಾಗಿ ಮೂಡುತ್ತೆ. ಹಾಗಾಗಿ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಪುನೀತನ ತೀವ್ರ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಡಿ ಕಂಪನಿ ಸೋಷಿಯಲ್ ಮೀಡಿಯಾವನ್ನ ಈ ಪುನೀತ್ ಇದಾನಲ್ಲ ಆತ ನೋಡ್ಕೊಳ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ನ ಪರಮಾಪ್ತ. ಸಾಕ್ಷಿಗೆ ಬೆದರಿಕೆ ಹಾಕಿದ್ರೆ ಯಾರಿಗ್ ಪ್ರಯೋಜನ, ಆ ಬಗ್ಗೆ ಕೂಡ ತನಿಖೆ. ಆರೋಪಿ ಪುನೀತನ ತೀವ್ರ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೋರ್ಟ್ಗೆ ಮಾಹಿತಿ. ಯಾರು ಯಾಕೆ ಬೆದರಿಕೆಗೆ ಯತ್ನಿಸಿದ್ರು, ಪುನೀತ್ ಮೂಲಕ ಬೆದರಿಕೆ ಒಡ್ಡೋದಕ್ಕೆ ಪ್ರಯತ್ನಗಳಾಯ್ತಾ, ಈ ಬಗ್ಗೆ ತನಿಖೆ ಚುರುಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿ, 2ನೇ ಆರೋಪಿ ದರ್ಶನ್ ಪರಮಾಪ್ತ ಈ ಪುನೀತ್. ಆತನ ವೆಹಿಕಲಲ್ಲೇ ಹೆಣ ಸಾಗಾಟ ಆಗಿದ್ದು ಕೂಡ. ಎಲ್ಲಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ಸಾಕ್ಷಿಗೆ ಈ 4 ಬೆದರಿಕೆ ಒಡ್ಡಿದ್ದಾರೆ ಅನ್ನೋದು ಕೇಸ್ ದಾಖಲಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಪುನೀತ್ ಸೇರಿದಂತೆ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತು, ವಿಡಿಯೋ ಕಾಲ್. ಆ ಕಾಲ್ನಲ್ಲಿದ್ದಂತಹ ಉಳಿದ 4 ಯಾರು, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ಸಾಕ್ಷಿ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಏನೋ ಅರೆಸ್ಟ್ ಆಗಿದ್ದಾನೆ, ಆದರೆ ಈತನ ಮೂಲಕ ಬೆದರಿಕೆ ಒಡ್ಡಿದ್ದು ಬೇರೆಯವರ ಅಂತದೊಂದು ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಹಾಗಿದ್ರೆ ಏನಿದು ವಿಡಿಯೋ ಕಾಲ್ ಕತೆ, ಯಾರ 4, ಏನಾದರೂ ಸುಳಿವು ಸಿಕ್ಕಿದ್ಯಾ, ಈ ಪುನೀತ್ನ ಕತೆ ಏನು ಅಂತ? ಪ್ರತಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷ್ಯ ನುಡಿಯುವಂತೆ, ಅಂದರೆ ಆರೋಪಿಗಳ ಎದುರುವಾಗಿ, ಅಂದರೆ ಆರೋಪಿಗಳಿಗೆ ತೊಂದರೆಯಾಗುವ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಯನ್ನು ನುಡಿಬಾರದು ಅಂತ ಹೇಳಿ ಸಂದೀಪ್ಗೆ ಏನು ಬೆದರಿಕೆಯನ್ನು ಒಡ್ಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆರೋಪಿಗಳನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ಮತ್ತೆ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಹೆಚ್ಚಿನ ವಿಚಾರಣೆಗಾಗಿ ಈಗಾಗಲೇ ವಶಕ್ಕೆ ಪಡೆದು ಅವ್ರನ್ನ ಗ್ರಿಲ್ ನಡೆಸಿರ್ತಕ್ಕಂಥದ್ದು. 2 ಆಯಾಮಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ರೀತಿಯಾಗಿ ಸುಳ್ಳು ಸಾಕ್ಷಿ ನುಡಿಯುವಂತೆ ಹೇಳೋದ್ರಿಂದ ಯಾರಿಗೆ ಪ್ರಯೋಜನ ಆಗುತ್ತೆ ಒಂದು. ಮತ್ತೊಂದು ಆ್ಯಂಗಲ್ನಲ್ಲಿ ಸುಳ್ಳು ಸಾಕ್ಷಿ ನುಡಿಯುವಂತೆ ಬೆದರಿಕೆ ಒಡ್ಡುವ ಮೂಲಕ ಆರೋಪಿಗಳೇನಿದ್ದಾರೆ ಆರೋಪಿಗಳಿಗೆ ತೊಂದರೆಯಾಗುವ ನಿಟ್ಟಿನಲ್ಲಿ ಯಾರಾದರೂ ಕೂಡ ಇದು ಚಿತಾವಣೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ, ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲಿಗೆ ಈ ಪ್ರಕರಣದಲ್ಲಿ ಬಂಧಿತರಾಗಿರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಸುಹಾಸ್ ಮತ್ತು ವೇಣು, ಇಬ್ಬರು ಕೂಡ ತುಮಕೂರಿನ ಮೂಲದವರು. ತುಮಕೂರಿನ ದರ್ಶನ್ ಅಭಿಮಾನಿಗಳ ಸಂಘ ಏನಿದೆ ಇದರಲ್ಲಿ ಸಕ್ರಿಯ ಸದಸ್ಯರಾಗಿದ್ದರು. ತದನಂತರದಲ್ಲಿ ಪುನೀತ್, ಆರೋಪಿ ಪುನೀತ್ ಏನಿದ್ದಾನೆ, ಪ್ರಮುಖವಾಗಿ ಈತ ಕಳೆದ 8 ವರ್ಷಗಳಿಂದಲೂ ಕೂಡ ದರ್ಶನ್ಗೆ ಸಂಬಂಧಪಟ್ಟಂತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ನಿರ್ವಹಣೆಯನ್ನು ಮಾಡಿದ್ದ ಅಂತ ಹೇಳಿ ಪ್ರಮುಖವಾಗಿ
ವಾಟ್ಸಪ್ ಕಾಲ್ನ ಮೂಲಕ ಕಾನ್ಕಾಲ್ನಲ್ಲಿದ್ದರು ಇವರೆಲ್ಲರೂ ಕೂಡ 4 ಕಾನ್ಕಾಲ್ನಲ್ಲಿ ಸಂದೀಪ್ಗೆ ಬೆದರಿಕೆಯನ್ನು ಒಡ್ಡಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ವಾಟ್ಸಪ್ ಕಾನ್ಕಾಲ್ನಲ್ಲಿದ್ದಂಥ 4 ಯಾರು, ಅವರಿಗೆ ಈ ರೀತಿಯಾಗಿ ಸುಳ್ಳು ಸಾಕ್ಷಿ ನುಡಿಯುವಂತೆ ಕೋರ್ಟ್ನಲ್ಲಿ ಹೇಳೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆದರೆ ಪುನೀತ್ ಇದುವರೆಗೂ ಕೂಡ ಆ ಕಾನ್ಕಾಲ್ನಿದ್ದಂಥ 4 ಯಾರು ಅನ್ನೋದ್ರ ಬಗ್ಗೆ ಬಾಯಿ ಬಿಡ್ತಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಮೊಬೈಲ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ರೀತಿಯ ಪ್ರಕರಣಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ಅವರ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 3 ವಾಟ್ಸಪ್ ಚಾಟಿಂಗ್ಗಳೆಲ್ಲವೂ ಕೂಡ ಡಿಲೀಟ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವರ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಪೊಲೀಸರಿಗೆ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಕಾರಣದ ಹಿನ್ನೆಲೆಯಲ್ಲಿ ಈಗಾಗಲೇ FSLಗೆ 3 ಮೊಬೈಲ್ಗಳನ್ನು ಕೂಡ ರವಾನೆಯನ್ನು ಮಾಡ್ತಾರೆ. ತ್ವರಿತಗತಿಯಲ್ಲಿ FSL ರಿಪೋರ್ಟನ್ನು ಪಡೆದುಕೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತ್ವರಿತವಾಗಿ FSL ರಿಪೋರ್ಟನ್ನು ಕೊಡಿ ಅಂತ ಹೇಳಿ FSLನ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಮತ್ತೊಂದು ಆ್ಯಂಗಲ್ನಲ್ಲಿ ಕಾನ್ಕಾಲ್ನಲ್ಲಿದ್ದಂಥ 4 ಯಾರು ಅನ್ನೋದ್ರ ಬಗ್ಗೆ ಪುನೀತನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಪುನೀತ್ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಆ 4 ಯಾರು ಅನ್ನೋದನ್ನು ಇನ್ನೂ ಕೂಡ ಬಾಯ್ಬಿಟ್ಟಿಲ್ಲ. ತದನಂತರದಲ್ಲಿ ಇನ್ ಕೇಸ್ ಯಾರಾದರೂ 4 ಪ್ರತ್ಯೇಕವಾಗಿದ್ದರು ಅಂದರೆ ಅವರನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರತಿಮಾ. ಎಸ್, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗೆ. ಎಸ್, ಕಾಲ್ ಮಾಡಿದಂತಹ ಗ್ರೂಪ್ ಕಾಲ್ನ ಲಾಕ್ ಕೂಡ ಡಿಲೀಟ್ ಮಾಡಿದ್ದಾರೆ. ಆದರೆ FSLಗೆ ರವಾನೆ ಏನಾಗಿದೆ ಮೊಬೈಲ್ಗಳು, ತ್ವರಿತವಾಗಿ ಅದರ ವರದಿ ಬಂದರೆ ಎಲ್ಲ ಕತೆ ಬಾಯ್ಬಿಡಲಿಕ್ಕಾಗತ್ತೆ.